ಎಲ್ರಿಗೂ ನಮಸ್ಕಾರ, ಡೈಲಿ ಆಡೋ ಚಾನಲ್ಗೆ ಸ್ವಾಗತ. ಇವತ್ತು ನಾವು KR ಪುರಂನ ಬೀದಿ ಸುತ್ತಾಡ್ತಾ ಇದ್ದೀವಿ ಒಂದು ಒಳ್ಳೆ ಊಟ ತಿನ್ನಬೇಕು ಅಂತ. ದಾರಿ ತುಂಬ ನಮ್ಗೆ ಕಾಣಿಸಿದ್ದೆಲ್ಲ ನಾನ್ ವೆಜ್ ಊಟಗಳು, ಆದರೂ ಕೂಡ ವೆಜ್ ತಿನ್ನಬೇಕು ಅಂತೇಳಿ ನಾವು ಬಂದ್ವಿ ನಮ್ಮ ನ್ಯೂ ಉಡುಪಿ ಗಾರ್ಡನ್ ವೆಜ್ಗೆ. ಸೊ ಉಡುಪಿ ಗಾರ್ಡನ್ ವೆಜ್ಜಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಮಶ್ರೂಮ್ ಬಿರಿಯಾನಿ ಸೂಪರಾಗಿರುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ನಾವು 2 ಮಶ್ರೂಮ್ ಬಿರಿಯಾನಿ, ಒಂದು ಫುಲ್ ಮೀಲ್ಸ್ನ ಆರ್ಡರ್ ಮಾಡ್ಕೊಂಡು, ಜೊತೆಗೆ ಒಂದು ಗೋಬಿ ಮಂಚೂರಿ ಆರ್ಡರ್ ಮಾಡ್ಕೊಂಡ್ವಿ. ಸೊ 3 ಐಸ್ ಕ್ರೀಮ್ ತಗೊಂಡ್ವಿ. ಊಟ ಬರೋದು ಲೇಟ್ ಆಗುತ್ತೆ ಅಂತೇಳಿ ಐಸ್ ಕ್ರೀಮ್ ತಿನ್ನೋಕ್ಕೆ ಸ್ಟಾರ್ಟೇ ಮಾಡಿಬಿಟ್ರು ನಮ್ಮ ಶಿಷ್ಯ ಒಬ್ಬರು. ಸೊ ಆ ಐಸ್ ಕ್ರೀಮ್ ತಿನ್ನೋ ಅಷ್ಟರಲ್ಲಿ ನಮಗೆ ಊಟ ಅಂತೂ ಸರ್ವ್ ಆಯಿತು. ಊಟ ನೋಡೋದ್ವಿ, ಸ್ಮೆಲ್ ಅಂತೂ ಸೂಪರಾಗಿರ್ತಾಯಿತ್ತು. ಮಶ್ರೂಮ್ ಬಿರಿಯಾನಿ ಸ್ಮೆಲ್ ಅಂತೂ ಎಕ್ಸ್ಟ್ರಾರ್ಡ್ನರಿ ಇತ್ತು. ಸೊ 2 ಮಶ್ರೂಮ್ ಬಿರಿಯಾನಿ ಕ್ವಾಂಟಿಟಿ ನೋಡಿದ್ರೆ ಒಬ್ಬರಿಗಂತೂ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡಲಿಕ್ಕೆ ಹೋಗ್ಬಿಟ್ಟೆ ನಾನಂತೂ. ಮಶ್ರೂಮ್ ಬಿರಿಯಾನಿ ಅಂತೂ ಎಕ್ಸ್ಟ್ರಾರ್ಡ್ನರಿ ಇತ್ತು. ಸೊ ಮಶ್ರೂಮ್ ಬಿರಿಯಾನಿಗೆ ಕೊಟ್ಟಿದ್ದ ದುಡ್ಡಂತೂ ವರ್ತ್ ಅಂತ ಅನಿಸುತ್ತು. ನೆಕ್ಸ್ಟ್ ನಾನು ಮಶ್ರೂಮ್ ಬಿರಿಯಾನಿ ಆದಮೇಲೆ ಮೀಲ್ಸ್ನ ತಿನ್ನಬೇಕು ಅಂತ ಟ್ರೈ ಮಾಡ್ತಾರೆ. ಮೀಲ್ಸಲ್ಲಿ ನನಗೆ ಇಷ್ಟ ಆಗಿತ್ತು ಅಂತಂದರೆ ರಸಮ್ಮು ಮತ್ತು ರೈಸು ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಸೊ ಈ ಥರ ಊಟ ನಿಮಗೆಲ್ಲ ಇಷ್ಟ ಆಗಿದೆ